ರಾಮಾಪುರದ ಒಂದು ಮನೆಯಲ್ಲಿ ಅತ್ತೆ ಹಾಗೂ ಮೂವರು ಸೊಸೆಯರಿದ್ದರು. ಅವರ ಮೂವರು ಗಂಡಂದಿರು ವ್ಯಾಪಾರಕ್ಕಾಗಿ ದೂರದ ಊರಿಗೆ ಹೋಗಿದ್ರು. ಅವರು ಮರಳಿ ಬರೋದು 1 ವರ್ಷದ ನಂತರ. ಇದನ್ನ ತನ್ನ ಲಾಭಕ್ಕಾಗಿ ಬಳಸಿಕೊಂಡ ಅತ್ತೆ ಗಿರಿಜಮ್ಮ ಮೂವರು ಸೊಸೆಯರಿಗೆ ತುಂಬಾ ಕಾಟ ಕೊಡ್ತಾ ಇರ್ತಾಳೆ. ಮೊದಲನೇ ಸೊಸೆ ಕಾವ್ಯ, ಎರಡನೇ ಸೊಸೆ ಭಾವನಾ, ಮೂರನೇ ಸೊಸೆ ಚಂದ್ರಿಕಾ. ಒಂದು ದಿನ ಅತ್ತೆ ಗಿರಿಜಮ್ಮ ಕಾವ್ಯಳನ್ನ ಕರೀತಾಳೆ. ಕಾವ್ಯ, ಬಾ ಅಮ್ಮ ಇಲ್ಲಿ. ಹಾ ಅತ್ತೆ, ಬಂದೆ, ಹೇಳಿ. ಅಲ್ಲಮ್ಮ, ನೀನು ಅಡಿಗೆ ಚೆನ್ನಾಗಿ ಮಾಡ್ತೀಯ, ಆದರೆ ಈ ತಿಂಡಿಯಲ್ಲಿ ಉಪ್ಪು, ಖಾರ, ಹುಳಿ ಏನೂ ಇಲ್ಲವಲ್ಲ. ನಿನ್ನ ತವರು ಮನೆಯವರು ಏನೂ ಕಲಿಸ್ಲಿಲ್ವಾ? ನೀನು ಹೀಗೆ ಅಡಿಗೆ ಮಾಡೋದಾದ್ರೆ ವಾಪಸ್ ತವರು ಮನೆಗೆ ಕಳಿಸ್ತೀನಿ ಅಷ್ಟೇ. ತಪ್ಪಾಯ್ತು ಅತ್ತೆ, ಇನ್ಮುಂದೆ ಹಾಗೆ ಮಾಡಲ್ಲ. ಮರುದಿನ ಅತ್ತೆ ಗಿರಿಜಮ್ಮ ಭಾವನಾಳನ್ನ ಕರೀತಾಳೆ. ಭಾವನಾ, ಬಾ ಅಮ್ಮ ಇಲ್ಲಿ. ಹಾ ಅತ್ತೆ, ಬಂದೆ, ಹೇಳಿ. ಅಲ್ಲಮ್ಮ, ಈ ಪಾತ್ರೆಗಳನ್ನೆಲ್ಲ ಇಷ್ಟು ಕೆಟ್ಟದಾಗಿ ತೊಳೆದಿದ್ಯಲ್ಲ, ಗಲೀಜೆಲ್ಲ ಹಾಗೇನೆ ಇದೆ. ನೀನು ಹೀಗೇನೆ ಮಾಡಿದ್ರೆ ನಿನ್ನ ವಾಪಸ್ ತವರು ಮನೆಗೆ ಕಳಿಸ್ಬಿಡ್ತೀನಿ ಅಷ್ಟೇ. ತಪ್ಪಾಯ್ತು ಅತ್ತೆ, ಇನ್ಮುಂದೆ ಹೀಗೆ ಮಾಡಲ್ಲ. ನಂತರದ ದಿನ ಅತ್ತೆ ಗಿರಿಜಮ್ಮ ಚಂದ್ರಿಕಾಳನ್ನ ಕರೀತಾಳೆ. ಚಂದ್ರಿಕಾ, ಬಾ ಅಮ್ಮ ಇಲ್ಲಿ. ಹಾ ಅತ್ತೆ, ಬಂದೆ, ಹೇಳಿ ಅತ್ತೆ. ಅಲ್ಲಮ್ಮ, ಮನೆ ಕಸ ಗುಡ್ಸೋಕೆ ಬರಲ್ವಾ ನಿಂಗೆ? ಎಲ್ಲ ಕಡೆ ಧೂಳು ಗಲೀಜು ಹಾಗೇನೆ ಇದೆ. ಇದೇ ತರ ಮಾಡ್ತಾ ಇದ್ರೆ ನಿನ್ನನ್ನ ವಾಪಸ್ ತವರು ಮನೆಗೆ ಕಳಿಸ್ಬಿಡ್ತೀನಿ, ಹುಷಾರ್. ಕ್ಷಮಿಸಿ ಅತ್ತೆ, ಇನ್ನು ಈ ತರ ಮಾಡಲ್ಲ. ಹೀಗೆ ಅತ್ತೆ ಗಿರಿಜಮ್ಮ ಮೂವರು ಸೊಸೆಯರನ್ನ ಯಾವಾಗಲೂ ಗೋಳು ಹೊಯ್ಕೊಳ್ತಾ ಇದ್ರು. ಅತ್ತೆಯ ಕಾಟದಿಂದ ಬೇಸರಗೊಂಡ ಮೂವರು ಸೊಸೆಯರು ಒಂದು ದಿನ ವಾಯು ವಿಹಾರಕ್ಕೆ ಅಂತ ಹೊರಗಡೆ ಬಂದ್ರು. ಅಲ್ಲ, ಅತ್ತೆ ನಮಗೆ ಎಷ್ಟು ಕಾಟ ಕೊಡ್ತಾರಲ್ವಾ? ಎಲ್ಲಾ ಕೆಲಸ ಸರಿಯಾಗಿ ಮಾಡಿದ್ರೂ ತಪ್ಪು ಕಂಡಿಡಿತಾರೆ. ಹೌದು ಕಣೆ, ಅತ್ತೆಗೆ ಸಮಾಧಾನ ಅನ್ನೋದೇ ಇಲ್ಲ. ಯಾವಾಗ್ಲೂ ಕಿರಿಕಿರಿ ಮಾಡ್ತಾನೆ ಇರ್ತಾರೆ. ಅತ್ತೆ ಬರೀ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ. ನಂಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಹೀಗೆ ಮೂವರು ಸೊಸೆಯರು ಮಾತಾಡ್ತಾ ಹೋಗ್ತಾ ಇರುವಾಗ ಒಂದು ಮರದ ಕೆಳಗೆ ಏನೋ ಹೊಳಿತಾ ಇರೋದು ಕಾಣಿಸುತ್ತೆ. ಹತ್ರ ಹೋಗಿ ನೋಡಿದಾಗ ಅದೊಂದು ಮಾಂತ್ರಿಕ ದೀಪ ಅಂತ ಗೊತ್ತಾಗುತ್ತೆ. ಏನ್ರಿ ಇದು? ಯಾವುದೋ ಹಳೆ ದೀಪ ಇದ್ದಂಗಿದ್ಯಲ್ವಾ? ಇರು, ನಾನೇ ನೋಡ್ತೀನಿ. ಇದು ಮಾಂತ್ರಿಕ ದೀಪ ಕಣೆ. ಅದನ್ನ ಚೆನ್ನಾಗಿ ಉಜ್ಜಿದ್ರೆ ಅದ್ರಿಂದ ಭೂತ ಬರುತ್ತೆ. ಆ ಭೂತ ನಾವು ಹೇಳ್ದಾಗಿನೇ ಕೇಳುತ್ತೆ. ಹೌದಾ? ಸರಿ, ನೋಡೋಣ. ಕಾವ್ಯ ಆ ದೀಪವನ್ನ ಉಜ್ಜಿ ನೋಡಿದಾಗ ಅದರಿಂದ ಒಂದು ಭೂತ ಹೊರಗಡೆ ಬಂತು. ಅಯ್ಯೋ ಚಂದ್ರಿಕಾ, ನೀನು ಹೇಳಿದ್ದು ನಿಜ ಕಾಣೆ. ನಿಜವಾಗ್ಲೂ ಇದರಿಂದ ಭೂತ ಬಂದಿದೆ. ಏನೇ ಮಾಡೋದು ಈಗ? ಹೇ, ಹೆದರಬೇಡ, ಇರೇ ಸ್ವಲ್ಪ. ಹೇ, ಯಾರು ನೀನು? ಎಲ್ರಿಗೂ ನಮಸ್ತೆ. ನಾನು ದೀಪದ ಭೂತ. ನೀವು ದೀಪನ ಉಜ್ಜಿರೋದ್ರಿಂದ ನಾನು ಇನ್ನು ಮುಂದೆ ನಿಮ್ಮೆಲ್ಲರ ಸೇವಕ. ನೀವು ಹೇಳಿದ ಕೆಲಸಗಳನ್ನ ನಾನು ಇನ್ನು ಮುಂದೆ ತಪ್ಪದೇ ಮಾಡ್ತೀನಿ. ಅಂದಿನಿಂದ ದೀಪದ ಭೂತ ಸೊಸೆಯಂದಿರ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತು. ಅರೆ, ಇದೇನು ಅಡುಗೆ ಸರಿ ಇದೆಯಲ್ಲ? ಒಂದೇ ಒಂದು ತಪ್ಪು ಕಂಡು ಹಿಡಿಯೋಕೆ ಆಗ್ತಿಲ್ವಲ್ಲ? ಅರೆ, ಇದೇನು ಇವಳು ಕಸ ಎಲ್ಲ ಸರಿಯಾಗಿ ಗುಡಿಸಿದಾಳಲ್ಲ, ಏನು ತಪ್ಪು ಕಂಡುಹಿಡಿಯಕ್ಕೆ ಆಗ್ತಾನೆ ಇಲ್ವಲ್ಲ? ಅಯ್ಯೋ, ಪಾತ್ರೆಗಳನ್ನ ಸರಿಯಾಗಿ ತೊಳೆದಿಟ್ಟಿದ್ದಾಳಲ್ಲ, ಏನ್ ಮಾಡೋದು? ಎಲ್ಲ ಸರಿ ಮಾಡಿದಾರಲ್ವಾ, ಏನು ಕಂಡುಹಿಡಿಯೋಕೆ ಆಗ್ತಿಲ್ಲ ತಪ್ಪುಗಳನ್ನ. ಅತ್ತೆ ಗಿರಿಜಮ್ಮಗೆ ಬಹಳ ಗೊಂದಲ ಆಯಿತು. ಸೊಸೆಯಂದಿರ ಯಾವುದೇ ತಪ್ಪುಗಳನ್ನ ಕಂಡು ಹಿಡಿಯೋಕೆ ಭೂತ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ದೀಪದ ಭೂತ ಕಸವನ್ನ ಗುಡಿಸಿ ಅಡುಗೆ ಮಾಡಿ ಪಾತ್ರೆಗಳನ್ನ ತೊಳೆದು ಇಡ್ತಾ ಇತ್ತು. ಒಂದು ದಿನ ಅತ್ತೆ ಗಿರಿಜಮ್ಮ ಆ ದೀಪವನ್ನ ಕೋಣೆಯಲ್ಲಿ ನೋಡ್ತಾಳೆ. ಓಹೋ, ಇದು ಭೂತದ ಕೆಲ್ಸ ಅಂದ್ರೆ ದೀಪದಿಂದ ಭೂತ ಬಂದಿದೆ. ಆ ದೀಪ ಇವರಿಗೆ ಸಿಕ್ಕಿದೆ, ಅದಕ್ಕೆ ಇಷ್ಟೆಲ್ಲ ನಡೀತಾ ಇದೆ. ಸರಿ, ಈ ದೀಪನ ನಾನು ಒಂದ್ಸಲ ಬಳಸ್ತೀನಿ. ಅದರಂತೆ ಅತ್ತೆ ಗಿರಿಜಮ್ಮ ಆ ದೀಪವನ್ನ ಉಜ್ಜುತ್ತಾಳೆ. ನಮಸ್ತೆ, ನಾನು ಇನ್ನು ಮುಂದೆ ನಿಮ್ಮ ಗುಲಾಮ. ನನ್ನಿಂದ ಏನಾಗಬೇಕು? ಓಹೋ,
ನೀನೇನಾ ನನ್ನ ಸೊಸೆಯರಿಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇರೋದು? ಸರಿ, ಇವಾಗ ನಾನು ಶಕ್ತಿಶಾಲಿ ಮಂತ್ರವಾದಿ ಆಗೋ ಹಾಗೆ ಮಾಡು. ಓಹೋ, ನಿಮಗೆ ಶಕ್ತಿಶಾಲಿ ಮಂತ್ರವಾದಿ ಆಗ್ಬೇಕಾ? ಸರಿ, ಹಾಗೇ ಆಗಲಿ. ಭೂತ ಹೇಳಿದ ಕೂಡಲೇ ಅತ್ತೆ ಗಿರಿಜಮ್ಮ ಮಂತ್ರವಾದಿಯಾಗಿ ಬದಲಾಗ್ತಾಳೆ. ಅದನ್ನು ನೋಡಿದ ಸೊಸೆಯಂದಿರಿಗೆ ಗಾಬರಿಯಾಗಿ ಬಿಡ್ತು. ಅಯ್ಯೋ, ಎಂತಹ ಕೆಲಸ ಮಾಡ್ಕೊಂಡ್ಬಿಟ್ರಿ ಅತ್ತೆ, ನೀವೀಗ ಮಂತ್ರವಾದಿ ಆಗ್ಬಿಟ್ಟಿದ್ದೀರಾ. ಹೌದು, ನಾನು ಈಗ ಜಗತ್ತನ್ನೇ ಗೆಲ್ತೀನಿ. ಏನ್ರೇ ಇದು, ಈ ದೀಪದ ಭೂತದಿಂದ ಅತ್ತೆ ಎಂತಹ ಕೆಲಸ ಮಾಡ್ಕೊಂಡ್ಬಿಟ್ರು. ಏನೇ ಮಾಡೋದು ನಾವೀಗ? ಇದಕ್ಕೆ ಇರೋದು ಒಂದೇ ಒಂದು ಪರಿಹಾರ. ಆ ದೀಪನ ಮತ್ತೆ ಮರದ ಕೆಳಗಡೆ ಬಂಧಿಸಿಡಬೇಕು. ಅದಕ್ಕೆ ನಂಗೆ ಒಬ್ಬ ಮಂತ್ರವಾದಿ ಗೊತ್ತು, ಅವರನ್ನ ಕರೆಸ್ತೀನಿ. ಮೂವರು ಸೊಸೆಯರು ಆ ದಿನವೇ ಮಂತ್ರವಾದಿಯನ್ನ ಕರೆಸ್ತಾರೆ. ಆ ಮಂತ್ರವಾದಿ ಮರದ ಬಳಿಗೆ ಹೋಗಿ ಆ ದೀಪವನ್ನ ಬಂಧನ ಮಾಡಿ ಅಲ್ಲಿ ಮತ್ತೆ ಇರಿಸ್ತಾನೆ. ಇದರಿಂದಾಗಿ ಭೂತ ಮತ್ತೆ ದೀಪದ ಒಳಗೆ ಹೋಗೋ ತರ ಆಯ್ತು. ಜೊತೆಗೆ ಅತ್ತೆ ಕೂಡ ಮೊದಲಿನಂತಾದರು. ಅಬ್ಬಾ, ಸಾಕಪ್ಪ ಈ ದೀಪದ ಸಹವಾಸ. ಹೌದು ಅತ್ತೆ, ನಾವು ಕೂಡ ಈ ದೀಪವನ್ನು ತಂದು ದೊಡ್ಡ ತಪ್ಪು ಮಾಡಿಬಿಟ್ವಿ. ಇನ್ನು ನಮಗೆ ಯಾವುದೇ ದೀಪ ಬೇಡ, ನೀವು ಹೇಳಿದ ಹಾಗೆ ಕೇಳ್ಕೊಂಡು ಇರ್ತೀವಿ. ಇಲ್ಲಮ್ಮ, ಇದ್ರಲ್ಲಿ ನಂದು ತಪ್ಪು ಕೂಡ ಇದೆ. ಇನ್ನು ಮುಂದೆ ನಾನು ಸುಮ್ನೆ ನಿಮ್ಮ ತಪ್ಪುಗಳನ್ನ ಹುಡುಕಲ್ಲ. ಎಲ್ಲರೂ ಮನೆ ಕೆಲ್ಸಗಳನ್ನ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ. ಹೀಗೆ ಅತ್ತೆ ಗಿರಿಜಮ್ಮ ಬದಲಾಗ್ತಾಳೆ. ಮೂವರು ಸೊಸೆಯರು ಅತ್ತೆಯ ಜೊತೆಗೆ ಚೆನ್ನಾಗಿ ಬಾಳ್ತಾರೆ.